ಒಂದು ಕಾಗೆ ಗ್ಯಾಂಗೆ ನನ್ನ ನಡ್ಸ್ಕೊಂಬಂದ್ಬಿಡ್ತು. ಅವನ್ನೆಲ್ಲ ತಪ್ಪಿಸ್ಕೊಂಡು ಇಲ್ಲಿ ಬಂದಿದ್ದು ನೋಡಿ, ಇಲ್ಲೊಂದು ಕಾಯ್ಕೊಂಡಿದ್ದು. ನಮಸ್ಕಾರ ಎಲ್ರಿಗೂ. ಸಂಜೆ ಟೈಮಲ್ಲಿ ಏನು ಹಿಂಗೆ ವಿಡಿಯೋ ಮಾಡ್ತಾಯಿದ್ದಾನೆ ಅಂದ್ಕೊಂಡಿದ್ದೀರಾ? ನೋಡಿ, ಸಂಜೆ ಟೈಮಲ್ಲಿ ಹಳ್ಳಿ ಕಡೆ ಈ ಪಕ್ಷಿಗಳೆಲ್ಲ ಗೂಡಿಗೆ ಹೋಗೋ ಟೈಮು. ಆ ಗೂಡಿಗೆ ಹೋಗೋ ಟೈಮಲ್ಲಿ ಎಲ್ಲ ಸೌಂಡ್ ಮಾಡ್ತಾ ಇರ್ತವೆ ನೋಡಿ, ಎಷ್ಟು ಚೆನ್ನಾಗಿ. ಸಿಟಿ ಕಡೆ ಕೇಳೋಕ್ಕಾಗಲ್ಲ, ಹಳ್ಳಿ ಕಡೆ ಆದರೆ ನೋಡಿ ಎಲ್ಲ ಸೌಂಡ್ಸು ಕೇಳಿಸ್ಕೊಳ್ಳಿ. ಒಂದು ರೌಂಡ್ ಹಾಕ್ತೀನಿ ಹಂಗೆ. ನೋಡಿ, ಎಲ್ಲ ಗೂಡಿಗೆ ಹೋಗೋ ಟೈಮು ಪಕ್ಷಿಗಳೆಲ್ಲ ನೋಡಿ. ಮಾತಾಡ್ದಿರಿರ್ತೀನಿ, ಸ್ವಲ್ಪ ಹೊತ್ತು ಹಂಗೆ ಕೇಳಿಸ್ಕೊಡಿ. ಸಿಟಿ ಕಡೆ ಯಾರಿಗೂ ನನ್ನ ಪಕ್ಷಿಗಳು ಸೌಂಡೇ ಕೇಳಿರಲ್ಲ. ಯಾಕಂದರೆ ಈಗ ಅಲ್ಲಿ ಸಿಟಿಯಲ್ಲಿ ಯಾವ ಪಕ್ಷಿಗಳು ಇರಲ್ಲ. ಹಳ್ಳಿ ಜೀವನದಲ್ಲಿ ಯಾರು ಇರ್ತಾರೋ ಅವ್ರಿಗೆಲ್ಲ ಈ ಎಲ್ಲ ಪಕ್ಷಿಗಳು ಎಲ್ಲ ಗೂಡಿಗೆ ಹೋಗೋ ಟೈಮು. ಈಗೇನು 5:30 ಏನೋ ಆಗಿದೆ. ಈ ಟೈಮಲ್ಲೆಲ್ಲ ಅವರು ಪಕ್ಷಿಗಳೆಲ್ಲ ಗೂಡಿಗೆ ಹೋಗೋ ಟೈಮ್. ಕೇಳಿಸ್ಕೊಳ್ಳಿ. ಗಿಳಿಗಳ ಸೌಂಡು. ಸ್ವತಂತ್ರವಾಗಿ ಹಾರಾಡ್ತಾ ಇರ್ತವೆ ಇಲ್ಲೆಲ್ಲ. ಗಿಡ ಮರಗಳಲ್ಲಿ ಗೂಡು ಕಟ್ಕೊಂಡಿರ್ತವೆ. ಆ ಜೊತೆಗಾರನ್ನ ಕರೆಯೋದಾಗಲಿ, ಜೊತೆಗಲಿರೋ ಅವೇನಿರ್ತವೆ ಪಕ್ಷಿಗಳನ್ನ ಕರೆದು ಹೋಗೋದು. ರಾಗಿ ಮರ ನೋಡಿ, ರಾಗಿ ಮರದಲ್ಲಿ ಎಷ್ಟೋ ಪಕ್ಷಿಗಳು ವಾಸ ಇರ್ತವೆ. ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಈ ಪಕ್ಷಿಗಳದ್ದು ಅವು ಕೂಗೋ ಗಿಳಿ ಸೌಂಡು. ಈ ರಾಗಿ ಮರದಲ್ಲಿ ಸುಮಾರು ಪಕ್ಷಿಗಳಿದೆ. ಅವು ಕೂಗೋ ಸೌಂಡು ಎಲ್ಲ. ನಾನು ನಿಶಬ್ದವಾಗಿರ್ತೀನಿ. ನಿಮಗೆಲ್ಲ ಪಕ್ಷಿಗಳ ಸೌಂಡ್ ಕೇಳಬೇಕು ಅಂತ ನಾನೇನು ಮಾತಾಡಲ್ಲ, ಕೇಳಿಸ್ಕೊಳ್ಳಿ. ಸಂಜೆ ಟೈಮಲ್ಲಿ ಎಷ್ಟು ಪಕ್ಷಿಗಳು ಅದರದ್ದೆಲ್ಲ ಯಾವ ಥರ ಕೂಗ್ತವೆ ಗೂಡಿಗೆ ಹೋಗೋ ಟೈಮಲ್ಲಿ. ನಾನು ಮಾತಾಡಲ್ಲ, ಕೇಳಿಸ್ಕೊಳ್ಳಿ ನೀವೇ.
ಕಾಣ್ತಾ ಇದೆಯಾ? ಪುಟಾಣಿ ಇಷ್ಟಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ಸಂಜೆ ಒಂದು ಹಾಫ್ ಆನ್ ಅವರು ಈ ಪಕ್ಷಿಗಳು ಕೂಗು ಕೇಳೋದಕ್ಕೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ. ನಮ್ಮೆಲ್ಲ ವೀಕ್ಷಕರಿಗೂ ಯಾರೇ ಹಳ್ಳಿ ಕಡೆ ಇಲ್ದಿರೋ ಈ ವಿಡಿಯೋ ನೋಡಿ, ಚೆನ್ನಾಗಿ ಇರುತ್ತೆ. ನವಿಲುಗಳು ಕೂಗೋದು ಇರುತ್ತೆ, ಎಲ್ಲ ಥರ ಪಕ್ಷಿಗಳು ಸಂಜೆ ಟೈಮಲ್ಲಿ ಮನೆಗೆ ಹೋಗೋ ಟೈಮಲ್ಲಿ ಅವು ಒಂದು ಕಾಗೆ ಗ್ಯಾಂಗೆ ನನ್ನ ನಡ್ಸ್ಕೊಂಬಂದ್ಬಿಡ್ತು. ಅವನ್ನೆಲ್ಲ ತಪ್ಪಿಸ್ಕೊಂಡು ಇಲ್ಲಿ ಬಂದಿದ್ದು ನೋಡಿ, ಇಲ್ಲೊಂದು ಕಾಯ್ಕೊಂಡಿದೆ. ಅದ್ರ ಮರಿ ಇತ್ತೇನೋ, ನಾನು ಅಲ್ಲಿ ಗೊತ್ತಿಲ್ಲದಿರೋ ಹೋಗ್ಬಿಟ್ಟಿದ್ದೀನಿ. ಅಷ್ಟು ಆ ಕಂಬದ ಮೇಲೆ ಇರೋ ಅಷ್ಟು ಕಾಗೆನೋ, ಅಷ್ಟು ಕಾಗೆಗಳು ನಾನು ನಡ್ಸ್ಕೊಂಬಂದಿದೆ. ಇದು ನೋಡಿ ಇನ್ನೂ ಬರ್ತಾನೆ ಇದೆ. ಅಷ್ಟು ಕಾಗೆಗಳು ನಾನು ನಡ್ಸ್ಕೊಂಬಂದಿದ್ದೆ. ಗೊತ್ತಿಲ್ದಿರ ಆ ಮರಿ ಹತ್ರ ಹೋಗ್ಬಿಟ್ಟಿದ್ದೀನಿ, ಆ ಮರಿ ಗೂಡಿ ಹತ್ರ. ಅದು ಕಾಗೆಗಳೆಲ್ಲ ಕರ್ದು ಇದೆಲ್ಲ ನನ್ನ ಅಟ್ಯಾಕ್ ಮಾಡ್ತಾಯಿದ್ದಾವೆ. ಎಷ್ಟು ಕಾಗೆಗಳು ಇದೆಯೋ ಅಷ್ಟೂ ನನ್ನ ಹತ್ಸ್ಕೊಂಬಂದಿದೆ, ನನ್ನ ಕಚ್ಚೋದಕ್ಕೆ ಬರ್ತಾಯಿದೆ ನೋಡಿ. ಅದ್ರ ಮರಿ ಅಲ್ಲಿತ್ತೇನೋ ನನಗೆ ಗೊತ್ತಿಲ್ದಿರ ಹೋಗ್ಬಿಟ್ಟಿದ್ದೀನಿ ನಾನು ನೋಡಿ. ಇವೆಲ್ಲ ಈಗಲೂ ನನ್ನ ಹಿಂದೆನೇ ಹಿಂಬಾಲಿಸ್ತಾಯಿದೆ ಎಲ್ಲ ಕಾಗೆಗಳು ನೋಡಿ. ಕಾಗೆಗಳಲ್ಲಿ ಎಷ್ಟು ಒಗ್ಗಟ್ಟಿದೆ. ಒಂದೇ ಕಾಗೆ ಇದ್ದಿದ್ದಲ್ಲಿ ಆ ಮರಿ ಹತ್ರ. ಆಮೇಲೆ ನಾನು ಮರಿ ಇದೆ ಅಂತ ನನಗೆ ಗೊತ್ತಲ್ಲ, ಕಾಗೆಗಳು ಎಲ್ಲ ಕೂಗಿ ಕರಿತವೆ ಅಂತ ನೋಡಿ. ಇನ್ನೂ ಬರ್ತಾಯಿದೆ ನೋಡಿ, ಸುಮಾರು ಒಂದು 50 ಕಾಗೆಗಳು ನೋಡಿ. ಇಲ್ಲೊಂದು ಇನ್ನೂ ಬರ್ತಾಯಿದೆ. ನಾನು ಟೂವಲಲ್ಲಿ ಹಿಂಗೆ ಅನ್ಕೊಂಬಂದಿದ್ದೀನಿ, ಇಲ್ಲಾಂದರೆ ಎಲ್ಲ ಕಚ್ಚಕ್ಕೆ ಬಂದಿರೋ. ಅದು ಪಾಪ, ನಾನು ಅದ್ರಿರೋ ಜಾಗಕ್ಕೆ ಹೋಗಿದ್ದೀನಿ, ನನ್ನದೇ ತಪ್ಪು ನೋಡಿ. ಇನ್ನೂ ಕಂಬದ ಮೇಲೆ ಕೂತಿದೆ. ಮತ್ತೆ ಅಲ್ಲೇನಾದ್ರು ಹೋದರೆ ಮತ್ತೆ ಇವೆಲ್ಲ ಇಲ್ಲಿ 4 ಇದೆ, ಇನ್ನು ಅಲ್ಲೇ ಇದ್ದರೆ ಇನ್ನೊಂದು 50 ಕಾಗೆ ಬರ್ತೈತೆ ನನ್ನ ಮೇಲೆ. ನಾನು ನಡ್ಸ್ಕೊಂಬಂದಿದ್ದೆ ಒಂದು ರೀತಿ, ಅಲ್ಲಿಂದ ತಪ್ಪಿಸ್ಕೊಂಬಂದಿದ್ದೀನೇನೋ ನೋಡಿ. ಅಲ್ಲಿ ಒಂದು ಕಾಗೆ ಕಾಣಿಸ್ತಾ ಇದೆಯಲ್ಲ ನೋಡಿ, ಅಲ್ಲಿದೆ ಅದ್ರ ಮರಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಝೂಮ್ ಮಾಡಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಅಲ್ಲೊಂದು ಕಾಗೆ ಇದೆ, ಅಲ್ಲಿ ಅದ್ರ ಮರಿ ಇದೆ. ಮೋಸ್ಟ್ಲಿ ರೆಕ್ಕೆ ಬಂದಿರುತ್ತೆ, ಹಾರ್ಕೊಂಡು ಆ ಮರದ ಮೇಲೆ ಕೂತಿರುತ್ತೆ. ನಾನು ಅದೇ ಟೈಮ್ಗೆ ನಿಮಗೆಲ್ಲ ತೋರಿಸೋಣ ಅಂತ ಕೇಳಿಸೋಣ ಪಕ್ಷಿಗಳದ್ದು ಕೂಗು ಅಂತ ಹೋದೆ. ಎಲ್ಲ ಅಟ್ಯಾಕ್ ಮಾಡಿಬಿಡೋದ. 2 ಕಾಗೆ ಇದ್ದಿದ್ದು, ಒಂದೇ ಸರಿ 50-60 ಕಾಗೆಗಳು ನೋಡಿ. ಇನ್ನೂ ಆಡ್ತಾನೆ ಇದೆ ಅಲ್ಲಿ. ನಾನು ಅಲ್ಲಿಂದ ಆ ಕಟ್ಟೆ ಮೇಲೆಯಿಂದ ಹಂಗೆ ನಡ್ಕೊತ ಟುವಲಲ್ಲಿ ಇದು ಮಾಡ್ಕೊಂಡು ಹಿಂಗೆ ಬಂದೆ, ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಆದರೂ ಬಿಡ್ತಾಯಿಲ್ಲ ಅವು. ಇರಲಿ, ಏನು ಮಾಡೋಕ್ಕಾಗಲ್ಲ. ಅವುಗಳ ಜಾಗದಲ್ಲಿ ನಾವು ಹೋಗಿರೋದೇ ನನ್ನದೇ ತಪ್ಪು. ಅದ್ರ ಮರಿನ ಕಾಪಾಡೋದಕ್ಕೋಸ್ಕರ ಅವು ಏನು ಮಾಡ್ತವೆ, ತನ್ನ ಮರಿಗೆ ರಕ್ಷಣೆ ಮಾಡೋದಕ್ಕೋಸ್ಕರ ಅವೂ ಅಷ್ಟೇ ಮನುಷ್ಯರ ಮೇಲೆ ಬರ್ತವೆ. ಕಾಗೆಗೆ ತುಂಬ ಸೆಕೆಂಡಲ್ಲಿ ಯಾರೂ ಇಲ್ಲ ನಿಂತಲ್ಲಿ ನನಗೆ ಭಯ ಆಗಿ ಅಲ್ಲಿಂದ ತಪ್ಪಿಸ್ಕೊಂಬಂದಂಗೆ ಆಯಿತು. 50 ಕಾಗೆ ಒಂದೇ ಸರಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಭಯ ಆಗಲ್ವಾ ಯಾರಿಗಾದರೂ ಆಗಲಿ? ಅಬ್ಬಾ ಸ್ವಾಮಿ, ಎಷ್ಟು ಒಗ್ಗಟ್ಟಿದೆ ಆ ಕಾಗೆಗಳಲ್ಲಿ. ಒಂದು ಕಾಗೆ ಅದ್ರ ಮರಿಗೆ ಏನೋ ತೊಂದರೆ ಆಗಿದೆ ಅಂತ ತನ್ನ ಎಲ್ಲ ಕಾಗೆ ಕೂಗಿ ಕರೆದು ಒಂದೊಂದೇ ಜಾಸ್ತಿ ಆಗೋಯ್ತು. ನಾನು ಅದಕ್ಕೆ ತೊಂದರೆ ಮಾಡ್ತಾಯಿಲ್ಲ, ಆದರೆ ಅದಕ್ಕೆ ಗೊತ್ತಾಗ್ತಾಯಿಲ್ಲಲ್ಲ, ತನ್ನ ಮರಿ ಇದೆ ನನಗೆ ತೊಂದರೆ ಮಾಡ್ತಾಯಿದೆ ಅಂದ್ಕೊಂಡು ಅವೆಲ್ಲ ಬಂದು ನನಗೆ ಅಟ್ಯಾಕ್ ಮಾಡಿದೆ. ಅವೆಲ್ಲ ನನ್ನ ಮೇಲೆ ಬಂದು ತಲೆ ಮೇಲೆ ಓಡಾಡ್ತಾಯಿದ್ವು ಎಲ್ಲ. ಸರಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ವೀಡಿಯೋಗಳು ಮಾಡ್ತಾಯಿರ್ತೀನಿ. ಎಲ್ಲ ವೀಕ್ಷಕರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.